ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನ. ಅಕ್ರಮ ಸಾಗಾಣಿಕೆಯಿಂದ ಮತ್ತೆ ಮಾದಕ ವಸ್ತು ಸೇವನೆಯಿಂದ ನಮ್ಮ ಯುವಜನತೆ ತುಂಬಾ ಬಲಿಯಾಗ್ತಾ ಇದೆ. ಇದನ್ನ ತಡೆಗಟ್ಟುವ ಸಲುವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತೆ ನಮ್ಮ ಜಿಲ್ಲಾಡಳಿತ ಈ ವ್ಯಸನದ ವಿರುದ್ಧ ನಾವು ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಾವು 26ನೇ ತಾರೀಕು ತಾವೆಲ್ಲರೂ ಭಾಗವಹಿಸಿ ಇದನ್ನ ಪ್ಲೆಡ್ಜ್ ಅಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಮತ್ತೆ ರ್ಯಾಲೀಸ್ ಅಲ್ಲಿ ಪಾಲ್ಗೊಳ್ಬೇಕು. ಇದರ ಬಗ್ಗೆ ಸಾರ್ವಜನಿಕರಲ್ಲಿ ನಾವು ಮೂಡಿಸ್ತಾ ಇದ್ವಿ. ನೀವು ನಿಮ್ಮ ಮಕ್ಕಳಿಗೂ ಸಹ ಇದ್ರ ಬಗ್ಗೆ ತಿಳಿಸಬೇಕು. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾದಕ ವಸ್ತು ವ್ಯಸನದಿಂದ ಮುಕ್ತ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಿರೋ ಪ್ರಯತ್ನಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕಂತ ಹೇಳಿ ಈ ಮೂಲಕ ನಾನು ಕೋರ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇನ್ನು ಪ್ರತಿ ವರ್ಷ ಜೂನ್ 26ರಂದು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ದ ಥೀಮ್ ಆಫ್ ದಿಸ್ ಇಯರ್ ಈಸ್ ಟುವರ್ಡ್ಸ್ ಅ ಸೇಫರ್ ಅಂಡ್ ದ ಡ್ರಗ್ ಫ್ರೀ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಡ್ರಗ್ ಟ್ರಾಫಿಕಿಂಗ್ ಇಂದ ಅಥವಾ ಡ್ರಗ್ ಯೂಸೇಜ್ ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಮೇನ್ಲಿ ದ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇನ್ ಸ್ಕೂಲ್ ಕಾಲೇಜಸ್ ಆಗಿರ್ಬೋದು, ಇನ್ ಮೆನಿ ಪಬ್ಲಿಕ್ ಪ್ಲೇಸಸ್ ಆಗಿರ್ಬೋದು. ಆಸ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ನಿನ್ನೆ ಕೂಡ ಸ್ಕೂಲ್ಗಳಲ್ಲಿ ಎಸ್ಎ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ವಿ. ದ ರೈಟಿಂಗ್ ಬೈ ದ ಆಲ್ ದ ಸ್ಟೂಡೆಂಟ್ಸ್ ವಾಸ್ ಸೋ ಗುಡ್ ಆಕ್ಚುಲಿ. ಸೊ ಅದು ನೋಡಿದಾಗ ಅನ್ಸುತ್ತೆ ಪ್ರತಿಯೊಬ್ಬ ಯುವ ಜನತೆ ಕೂಡ ಆ ಡ್ರಗ್ ಯೂಸೇಜ್ ಇಂದ ಅಥವಾ ಡ್ರಗ್ ಕನ್ಸಂಪ್ಷನ್ ಇಂದ ಏನ್ ಇಲ್ ಎಫೆಕ್ಟ್ಸ್ ಆಗುತ್ತೆ ಅವ್ರ ಬಾಡಿ ಮೇಲೆ ಅನ್ನೋದು ಪ್ರತಿಯೊಬ್ಬರಿಗೂ ಅದು ಅರಿವಿಗೆ ಬರಬೇಕು. ಸೊ ಡ್ರಗ್ ಇಸ್ ನಾಟ್ ಜಸ್ಟ್ ಓನ್ಲಿ ದ ಸೊಲ್ಯೂಷನ್. ಅದರಿಂದ ಅವ್ರ ಮೇಲೆ ಪರಿಣಾಮ ಏನಾಗ್ತಾ ಇದೆ ಅದ್ರ ಬಗ್ಗೆ ಅವರಿಗೆಲ್ಲ ಅವೇರ್ನೆಸ್ ಇರಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಉತ್ತರ ಕನ್ನಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ನಾಳೆ ಸಿರ್ಸಿನಲ್ಲಿ ಒಂದು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಸಲುವಾಗಿ ಎಲ್ಲಾ ಸ್ಕೂಲ್ ಮತ್ತೆ ಕಾಲೇಜ್ ಕಡೆಯಿಂದ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಕೊನೆಯದಾಗಿ, ಡ್ರಗ್ಸ್ ಡಿಸ್ಟ್ರಾಯ್ ದ ಪೊಟೆನ್ಶಿಯಲ್, ದೇ ಸ್ಟೀಲ್ ದ ಡ್ರೀಮ್ಸ್, ಡ್ಯಾಮೇಜ್ ದ ಹೆಲ್ತ್ ಅಂಡ್ ಫ್ಯೂಲ್ ದ ಕ್ರೈಮ್. But together we can break this channel. Awareness, prevention and support are our strongest tools. Thank you so much. Say no to drugs. ಯಾವುದೇ ಒಂದು ವಸ್ತು ನಮ್ಮ ದೇಹಕ್ಕೆ ಹಾನಿಕರ ಅಂದರೆ ಅದನ್ನು ನಾವು ಯಾಕೆ ಉಪಯೋಗಿಸ್ತೀವಿ? ಸೊ ಸ್ಟೇ ಹೆಲ್ದಿ, ಅದರ ಬದಲು ಫಿಟ್ ಆಗಿರಿ, ನಗ್ನಗ್ತಾ ಇರಿ, ಸಂತೋಷ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಲೋಕೆ ಮಾತಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಮಾಡುವಂತವರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿ ಬಹಳ ಬೇಜಾರಾಯಿತು, ಭಯನೂ ಕೂಡ ಆಯಿತು. ಸ್ಪೆಷಲಿ ನಮ್ಮ ಯೂತ್ಸು ತುಂಬಾ ಜನ ಗೊತ್ತೋ ಗೊತ್ತಿಲ್ಲದೇನೋ ಈ ಒಂದು ಕೆಟ್ಟ ಚಟಕ್ಕೆ ಶರಣಾಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಿಜವಾಗ್ಲೂ ಮನಸ್ಸಿಗೆ ನೋವಾಯಿತು. ಈ ಒಂದು ಡ್ರಗ್ಸ್ನಿಂದ, ಈ ಒಂದು ಮಾದಕ ದ್ರವ್ಯಗಳಿಂದ ಮಾನಸಿಕವಾಗಿ, ದೈಹಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯದ ಮೇಲೆ ಎಸ್ಪೆಷಲಿ ಯಾವತ್ತೂ ಒಳ್ಳೇದಾಗಿಲ್ಲ. ಅಂಡ್ ಇದರಿಂದ ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ. ಈ ಒಂದು ಬ್ಯಾಡ್ ಟ್ರೆಡಿಷನ್ ಆಫ್ ಯೂತ್ಸ್ ಗೆಟಿಂಗ್ ಇನ್ ಟು ಡ್ರಗ್ಸ್ ನಮ್ಮ ಕರ್ನಾಟಕದಲ್ಲಿ ಆಗದೇ ಇರಲಿ. ಅಂಡ್ ಇದನ್ನ ತಡಿತಿರುವಂತ ನಮ್ಮ ಹೆಮ್ಮೆಯ ಪೊಲೀಸ್ ಇಲಾಖೆಯವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸ್ಪೆಷಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ನಾವಿದೀವಿ, ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಕ್ಕೆ ಬಹಳ 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 ಹೆಮ್ಮೆ ಪಡ್ತೀನಿ. ಅಂಡ್ ಸ್ಪೆಷಲಿ ನಮ್ಮ SP ಸರ್ ನಾರಾಯಣ್ ಸರ್ಗೆ ಹ್ಯಾಟ್ಸ್ ಆಫ್ ಅಂಡ್ ಅವರ ತಂಡಕ್ಕೆ ಹ್ಯಾಟ್ಸ್ ಆಫ್. ಇನ್ನ ಸಾಕಷ್ಟು ಒಳ್ಳೇದಾಗ್ಲಿ ಸಮಾಜದಿಂದ, ಸಮಾಜಕ್ಕೆ ನಿಮ್ಮಿಂದ ಒಳ್ಳೇದಾಗ್ಲಿ ಅಂಡ್ ರಿಫೈನ್ ಆಗ್ಲಿ ಒಂದಷ್ಟು ಸೊಸೈಟಿಯಲ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಸೇ ನೋ ಟು ಡ್ರಗ್ಸ್, ಸ್ಟೇ ಅವೇ ಫ್ರಮ್ ಡ್ರಗ್ಸ್, ಬಿ ಹ್ಯಾಪಿ ಅಂಡ್ ಗುಡ್ ವೈಬ್ಸ್ ಓನ್ಲಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಾಶಿನಾಥ್ ನಾಯ್ಕ್, ಕಾಮನ್ವೆಲ್ತ್ ಗೇಮ್ಸ್ ಮೆಡಲಿಸ್ಟ್ ಹಾಗೂ ಜಾಲಿನ್ ಥ್ರೋ ಕೋಚ್, ಬೆಂಗಳೆ, ಶಿರ್ಸಿ. ಇಂದು ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ತಮ್ಮೆಲ್ಲ ತಿಳಿದಂತೆ ಇತ್ತೀಚಿನ ದಿನಗಳಲ್ಲಿ ಬೀಡಿ, ಸಿಗರೇಟ್, ಗುಟ್ಕಾ, ಗಾಂಜಾ, ಅಫೀಮ್, ಚರಸ್, ಹೆರಾಯಿನ್, ಕೋಕಿನ್ ಅಂತಹ ಮಾದಕ ವಸ್ತುಗಳು ಸೇವಿಸುವ ವ್ಯಸನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಾದಕ ವಸ್ತುಗಳು ಸೇವನೆಯಿಂದ ದೈಹಿಕ, ಮಾನಸಿಕ, ಶೈಕ್ಷಣಿಕ, ಸಾಮಾಜಿಕ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಿ ಇಡೀ ಸಮಾಜ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಯುವ ಜನತೆ ಇಂದು ಮಾದಕ ವಸ್ತುಗಳಿಗೆ ಮಾರು ಹೋಗಿ ತಮ್ಮ ಉಜ್ವಲ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಸ್ನೇಹಿತರೆ ಹಾಗೂ ನನ್ನ ಅಣ್ಣ ತಮ್ಮಂದಿರೇ, ಮಾದಕ ವಸ್ತುಗಳನ್ನು ತ್ಯಜಿಸೋಣ, ಆರೋಗ್ಯ ಯುವ ಸಮಾಜ ನಿರ್ಮಿಸೋಣ,
ಮಾದಕ ವ್ಯಸನ ಮುಕ್ತ ಕರ್ನಾಟಕವನ್ನಾಗಿಸಲು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರೊಂದಿಗೆ ನೀವು ಕೈಜೋಡಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತ್ರಿವಿಕ್ರಮ್. ಇತ್ತೀಚಿನ ದಿನಗಳಲ್ಲಿ ಬೀಡಿ, ಸಿಗರೇಟ್, ಗುಟ್ಕಾ, ಗಾಂಜಾ, ಹೆರಾಯಿನ್, ಕೊಕೇನ್ ಇಂತಹ ಮಾದಕ ವಸ್ತುಗಳನ್ನು ಸೇವಿಸುವ ವ್ಯಸನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಾದಕ ವಸ್ತುಗಳ ಸೇವನೆಯಿಂದಾಗಿ ದೈಹಿಕ, ಮಾನಸಿಕ, ಶೈಕ್ಷಣಿಕ, ಸಾಮಾಜಿಕ ಆರೋಗ್ಯದ ಮೇಲೂ ಪರಿಣಾಮ ಉಂಟಾಗಿ ಇಡೀ ಸಮಾಜದ ಸ್ವಾಸ್ಥ್ಯ ಹಾಳುತ್ತಿದೆ. ಯುವಜನತೆ ಇಂತಹ ಮಾದಕ ವಸ್ತುಗಳಿಗೆ ಮಾರು ಹೋಗಿ ತಮ್ಮ ಉಜ್ವಲ ಭವಿಷ್ಯವನ್ನೇ ಹಾಳು ಮಾಡ್ಕೋತಾ ಇದ್ದಾರೆ. ಸ್ನೇಹಿತರೆ, ಮಾದಕ ವಸ್ತುಗಳನ್ನು ತ್ಯಜಿಸೋಣ, ಆರೋಗ್ಯಕರವಾದ ಸಮಾಜವನ್ನು ನಿರ್ಮಿಸೋಣ. ಮಾದಕ ವ್ಯಸನ ಮುಕ್ತ ಕರ್ನಾಟಕವನ್ನಾಗಿಸಲು ಉತ್ತರ ಕನ್ನಡ ಜಿಲ್ಲಾ ಪೊಲೀಸರೊಂದಿಗೆ ಕೈಜೋಡಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವೆಂಕಿ ತನಿಷ್. ಇತ್ತೀಚಿನ ದಿನಗಳಲ್ಲಿ ಬೀಡಿ, ಸಿಗರೇಟ್, ಗಾಂಜಾ, ಅಫೀಮ್, ಹೆರಾಯಿನ್, ಕೊಕೇನ್ ನಂತಹ ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗಿದೆ. ಇದರ ಸೇವನೆಯಿಂದ ಶೈಕ್ಷಣಿಕ, ಸಾಮಾಜಿಕ, ದೈಹಿಕ, ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗಿದೆ. ಯುವ ಜನತೆ ಇಂದು ಮಾದಕ ವಸ್ತುಗಳಿಗೆ ಮಾರು ಹೋಗಿ ತಮ್ಮ ಉಜ್ವಲ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಮಾದಕ ವಸ್ತುಗಳನ್ನು ತ್ಯಜಿಸೋಣ, ಆರೋಗ್ಯಯುತ ಸಮಾಜವನ್ನು ನಿರ್ಮಿಸೋಣ. ಮಾದಕ ವ್ಯಸನ ಮುಕ್ತ ಕರ್ನಾಟಕವನ್ನಾಗಿಸಲು ಉತ್ತರ ಕನ್ನಡ ಜಿಲ್ಲಾ ಪೊಲೀಸರೊಂದಿಗೆ ನೀವು ಕೂಡ ಕೈಜೋಡಿಸಿ. ಧನ್ಯವಾದಗಳು. ಅಪ್ಪ, ಪಕ್ಕದ ಮನೆ ಶಿಲ್ಪ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್. ಹಾಗೆ ಒಬ್ಬ ಅಣ್ಣನೂ ಇದ್ದ ಗೊತ್ತಾ. ನಮ್ಮನೆ ಕೆಲ್ಸಕ್ಕೆ ಲಕ್ಷ್ಮಿ ಆಂಟಿ ಬರ್ತಿದ್ರು. ನಾನ್ ಅಣ್ಣ ಅಂತ ಹೇಳಿದ್ನಲ್ಲ, ಅದ್ ಇವ್ರ ಮಗನೇ. ಸಂಜೆ ಓದ್ಕೊಳ್ಳೋದಕ್ಕೆ ಅಂತ ನಮ್ಮನೆಗ್ ಬರೋನು. ಶಿಲ್ಪ ಮತ್ತೆ ಅಣ್ಣನ್ ಜೊತೆಲಿ ಹ್ಯಾಪಿಯಾಗಿದ್ದೆ. ಆದ್ರೆ ಅದು ಸ್ವಲ್ಪ ದಿನ ಮಾತ್ರ. ಶಿಲ್ಪಂಗೆ ಕಾಲೇಜಲ್ಲಿ ತುಂಬಾ ಫ್ರೆಂಡ್ಸ್ ಆಗ್ಬಿಟ್ರು. ಅಣ್ಣನೂ ಅಷ್ಟೇ. ಓದಕ್ಕೂ ಹೋಗ್ದೆ, ನಮ್ ಮನೆಗೂ ಬರ್ದೆ, ಅವ್ರ ಏರಿಯಾ ಹುಡುಗರ ಜೊತೆ ಸೇರಿ ಏನೇನೋ ಮಾಡಕ್ ಶುರು ಮಾಡ್ದ. ಶಿಲ್ಪಾನು ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ನೈಟ್ ಔಟ್ಸು, ಪಾರ್ಟೀಸ್ಗೆ ಅಂತ ಹೋಗ್ತಿದ್ಲು. ಅಂಕಲ್ ಆಂಟಿ ಏನಾರು ಕೇಳಿದ್ರೆ ಅವ್ರ ಮೇಲೆ ರೇಗಾಡ್ತಿದ್ಲು. ಹೀಗೆ ಹೋಗ್ತಾ ಹೋಗ್ತಾ ಅವರಿಬ್ರು ನನ್ನಿಂದ ದೂರ ಆದ್ರು. ಫ್ರೆಂಡ್ಸು, ಪಾರ್ಟೀಸು ಅಂತ ಇದ್ದಿದ್ ಶಿಲ್ಪ ಡ್ರಗ್ಸ್ ತಗೊಳಕ್ಕೂ ಶುರು ಮಾಡಿದ್ಲು. ಅಣ್ಣನೂ ಅಷ್ಟೇ. ಆ ಹುಡುಗರ ಜೊತೆ ಸೇರ್ಕೊಂಡು ಗಾಂಜಾ ಎಲ್ಲ ಹೊಡೆಯೋಕ್ ಶುರು ಮಾಡ್ದ. ಅಣ್ಣ ಅವನ್ ಕೆಟ್ಟ ಚಟಗಳಿಗೋಸ್ಕರ ಮನೇಲೆ ದುಡ್ಡು ಕದಿಯೋ ಹಾಗಾದ. ದುಡ್ಡು, ಪ್ಲೀಸ್ ಗೆಟ್ ಮಿ ನಾ. ಕ್ಯಾಶ್ ಬಿಟ್ಟು ಬೇರೆ ಏನ್ ಬೇಕಿದ್ರು ಕೇಳು, ಕೊಡ್ತೀನಿ. Send your nude video. I'll send you. ಅಣ್ಣ, ರಾಕಿ ಯಾಕೋ ಹೀಗಾಗ್ಬಿಟ್ಟೆ? ಅಯ್ಯೋ ದೇವ್ರೆ. ಅವ್ರು ಯಾಕೆ ಹಿಂಗಾದ್ರು? ಯಾರ್ದು ತಪ್ಪು? ಅವ್ರ ಫ್ರೆಂಡ್ಸ್ಗಳ ತಪ್ಪ, ಇಲ್ಲ ಅವ್ರದೇ ತಪ್ಪ? ಗೊತ್ತಿಲ್ಲ. ನನಗವ್ರು ಬೇಕು, ಅವ್ರು ಸರಿ ಹೋಗ್ಬೇಕು, ಅಷ್ಟ್ ಮಾತ್ರ ಅಲ್ಲ. ಇದೇ ತರ ಎಷ್ಟು ಅಣ್ಣಂದ್ರು, ಎಷ್ಟು ಅಕ್ಕಂದ್ರು ಕೆಟ್ಟೋಗಿರ್ತಾರಲ್ವಾ, ಅವರೆಲ್ಲ ಸರಿ ಹೋಗ್ಬೇಕು. ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಸಂತೋಷವಾಗಿರ್ಬೇಕು. ಪ್ಲೀಸ್ ಶೇರ್ ಮಾಡಿ. ಎಲ್ಲ ಅಣ್ಣಂದಿರ್ನ, ಅಕ್ಕಂದಿರ್ನ ಸೇವ್ ಮಾಡಿ.